ಆಕಾಶವಾಣಿ ಕೇಳಿ ರೂಪಕ ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮ. ರಚನೆ ಹಾಗೂ ನಿರ್ಮಾಣ ಗುರುನಾಥ್ ಕಡಬೂರು. ಕಾಯಕವೇ ಕೈಲಾಸವೆಂದು ಬಸವ ಬಂದನು, ಕಾಲಾತೀತ ಸಂಗಮನಾಥನ ಸೇವೆಗೈದನು. ದಯವೇ ಧರ್ಮದ ಮೂಲವೆಂದು ಬಸವ ಬಂದನು, ಬಸವ ನುಡಿದು ನಡೆದನು. ಕೂಡಲ ಸಂಗಮ ಕೃಷ್ಣೆ ಮಲಪ್ರಭೆಯರ ಪವಿತ್ರ ಸಂಗಮ. ಸಾಮಾಜಿಕ ಅಸಮಾನತೆ, ಧಾರ್ಮಿಕ ಮೌಢ್ಯತೆಗಳ ವಿರುದ್ಧ ವಚನ ಚಳುವಳಿ ಆರಂಭಿಸಿದ ಬಸವಾದಿ ಶರಣರ ವೈಚಾರಿಕ ಚಿಂತನೆಗಳ ಅಪೂರ್ವ ಸಂಗಮಕ್ಕೂ ಸಾಕ್ಷಿಯಾಗಿ ನಿಂತಿದೆ ಕೂಡಲ ಸಂಗಮ. ವಿಶ್ವಗುರು ಎನಿಸಿದ ಬಸವಣ್ಣನವರ ವಿದ್ಯಾಭೂಮಿ ಹಾಗೂ ತಪೋಭೂಮಿ ಇದು. ಧರ್ಮದ ಹೆಸರಿನಲ್ಲಿ ಆಚರಿಸಲಾಗುತ್ತಿದ್ದ ಮೌಢ್ಯತೆಗಳು ಹಾಗೂ ಸಂಪ್ರದಾಯದ ಸೋಗಿನಲ್ಲಿ ಶತಶತಮಾನಗಳಿಂದ ನಡೆಯುತ್ತಲೇ ಬಂದಂತಹ ಶೋಷಣೆಯ ವಿರುದ್ಧ ದನಿ ಎತ್ತಿದ ಶರಣರ ವಚನ ಸಾಹಿತ್ಯಕ್ಕೆ ಕೂಡಲ ಸಂಗಮ ಕೂಡ ಸ್ಫೂರ್ತಿಯಾಗಿತ್ತು. ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ 12ನೆಯ ಶತಮಾನದಲ್ಲಿ ಮಾದರಸ ಮಾದಲಾಂಬಿಕೆ ದಂಪತಿಯ ಮಗನಾಗಿ ಜನಿಸಿದರು ಬಸವಣ್ಣ. ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಂದ ಶಿಕ್ಷಣವನ್ನ ಪಡೆದುಕೊಂಡ ಬಸವಣ್ಣನವರು ಕೂಡಲ ಸಂಗಮದ ಸಂಗಮನಾಥನನ್ನೇ ತಮ್ಮ ಆರಾಧ್ಯ ದೈವನಾಗಿ ಒಪ್ಪಿಕೊಂಡು ವಚನ ಚಳುವಳಿಗೆ ಧುಮುಕಿದರು. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಬಳಸಿದ ಕೂಡಲ ಸಂಗಮ ದೇವ ನಾಮಾಂಕಿತ ಕೂಡಲ ಸಂಗಮದ ಹಿರಿಮೆಯನ್ನ ವಿಶ್ವಕ್ಕೆ ಪರಿಚಯಿಸಿದೆ. ಬಿಜ್ಜಳ ದೊರೆಯ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣನವರು ಕಾಯಕ, ದಾಸೋಹ ಹಾಗೂ ಸಮಾನತೆಯ ಪರಿಕಲ್ಪನೆಗಳಿಗೆ ತಮ್ಮ ವಚನಗಳ ಮೂಲಕವೇ ಜೀವ ತುಂಬಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನ ಕರ್ಮ ಭೂಮಿಯಾಗಿ ಮಾಡಿಕೊಂಡಿದ್ದ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ತಾವು ವಿಶ್ವ ಗುರು ಎನಿಸಿಕೊಳ್ಳುವುದರ ಜೊತೆಗೆ ಕೂಡಲ ಸಂಗಮವನ್ನ ಚಿರಸ್ಥಾಯಿಗೊಳಿಸಿದರು. ಪವಿತ್ರ ನದಿಗಳ ಸಂಗಮ ವಚನ ಚಳುವಳಿಯ ಹಿನ್ನೆಲೆ ಬಸವಾದಿ ಶರಣರು ನಡೆದಾಡಿದ ಪವಿತ್ರ ನೆಲ ಎಂಬ ಗೌರವ ಭಾವನೆ ಮಾತ್ರವಲ್ಲದೆ ಈ ನೆಲದಲ್ಲಿರುವ ಕಣ್ಮನ ಸೆಳೆಯುವ ವಿಶಿಷ್ಟ ವಾಸ್ತುವಿನ್ಯಾಸದ ಕಟ್ಟಡಗಳು ಕೂಡಲ ಸಂಗಮವನ್ನ ಪವಿತ್ರ ಪ್ರವಾಸಿ ತಾಣವನ್ನಾಗಿ ರೂಪಿಸಿವೆ. ವಚನ ಸಾಹಿತ್ಯದ ಸವಿಯನ್ನು ಬಲ್ಲ ಕನ್ನಡ ನಾಡಿನ ಜನರಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸುವ ಬಸವಪ್ರಿಯ ಶರಣರಿಗೆ ಹಾಗೂ ಪ್ರವಾಸಿಗರಿಗೆ ವಚನಗಳ ವೈಭವವನ್ನು ಸಾರಿ ಸಾರಿ ಹೇಳುತ್ತಿದೆ ಕೂಡಲ ಸಂಗಮ. ಚರಣ ಕಮಲ ತುಂಬಿ ವಚನ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 50ರ ಸಮೀಪದಲ್ಲಿಯೇ ಇರುವ ಕಪ್ಪಡಿ ಸಂಗಮ ಧಾರ್ಮಿಕ ಹಾಗೂ ಚಾರಿತ್ರಿಕ ಹಿನ್ನೆಲೆಯನ್ನ ಹೊಂದಿದೆ. ಕೃಷ್ಣಾ ಮಲಪ್ರಭಾ ನದಿಗಳ ಸಂಗಮ ಇಲ್ಲಿದೆ. ಇನ್ನೊಂದು ನದಿ ಘಟಪ್ರಭೆಯು ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ತಾಲೂಕಿನ ಚಿಕ್ಕ ಸಂಗಮದಲ್ಲಿ ಕೃಷ್ಣೆಯನ್ನು ಸೇರುತ್ತಾಳೆ. ಅಲ್ಲಿಂದ ಕೂಡಿ ಸಾಗುವ ಕೃಷ್ಣೆ ಘಟಪ್ರಭೆಯರು ಕೂಡಲ ಸಂಗಮದಲ್ಲಿ ಮಲಪ್ರಭೆಯನ್ನು ಸಂಧಿಸುವುದರಿಂದ ಈ 3 ನದಿಗಳ ಸಂಗಮವನ್ನು ತ್ರಿವೇಣಿ ಸಂಗಮ ಎಂದೂ ಕರೆಯಲಾಗುತ್ತದೆ. ಈ ಬಗ್ಗೆ ನಾಡಿನ ಹಿರಿಯ ಸಂಶೋಧಕರಾದ ಡಾಕ್ಟರ್ ಎಂ ಕಲಬುರ್ಗಿ ಅವರು ಹೀಗೆ ಹೇಳುತ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಒಂದು ಸಂಗಮವಾಗಿದೆ. ಅದಕ್ಕಾಗಿ ಮೂಲತಃ ಅದಕ್ಕೆ ಅಚ್ಚ ಕನ್ನಡ ಹೆಸರಾದ ಕೂಡಲವೆಂದೇ ಕರೆಯುತ್ತಿರಬೇಕು. ಆಮೇಲೆ ಸಂಸ್ಕೃತದ ಪ್ರಭಾವದಿಂದಾಗಿ ಅಲ್ಲಿ ಕೂಡುವ ನದಿಗಳನ್ನು ಗಮನಿಸಿ ಸಂಗಮ ಎಂದು ಕರೆದ ಬಳಿಕ ಕೂಡಲ ಸಂಗಮ ಎಂಬ ಹೆಸರು ರೂಢಿಗೆ ಬಂದಿರಬೇಕು. ಇನ್ನೊಂದು ಹೆಸರು ಕಪ್ಪಡಿ ಸಂಗಮ. ಕಪ್ಪೆಯರು ಅಂತಂದ್ರೆ
ನಾಥ ಸಂಪ್ರದಾಯದ ಸನ್ಯಾಸಿಗಳು. ಕಪ್ಪಡಿ ಅಂತಂದ್ರೆ ಅಡಿ ಅಂದ್ರೆ ಪೂಜ್ಯ ಅಂತ ಅರ್ಥ. ಹೀಗಾಗಿ ಕಪ್ಪಡಿ ಅಂತಂದ್ರೆ ನಾಥ ಸಂಪ್ರದಾಯದ ಪೂಜ್ಯ ವ್ಯಕ್ತಿಗಳು. ಇಂಥ ಪೂಜ್ಯ ವ್ಯಕ್ತಿಗಳ ಅಂದ್ರೆ ಕಪ್ಪಡಿಗಳ ಸಂಗಮವೇ ಇದು ಕಪ್ಪಡಿ ಸಂಗಮ ಎಂದು ಅದು ಹೆಸರಾಯಿತು. ಹೀಗೆ ಬಸವಣ್ಣನಿಗೆ ಆಶ್ರಯ ಕೊಟ್ಟ ಈ ಗ್ರಾಮದ ಒಂದು ನಾಮ ನಿಷ್ಪತ್ತಿಯನ್ನು ನಾವು ಹೇಳಬಹುದಾಗಿದೆ. ಕೂಡಲ ಸಂಗಮದಿಂದ ಸಂಗಮನಾಥನಿಂದ ಪ್ರಭಾವಿತನಾದ ಬಸವಣ್ಣ ತನ್ನ ವಚನಗಳ ಮುದ್ರಿಕೆಯನ್ನು ಕೂಡಲ ಸಂಗಮ ದೇವ ಎಂದು ಇಟ್ಟುಕೊಂಡಿದ್ದಾನೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಘ ಎಂದು ಅವನನ್ನ ಭಕ್ತಿಯಿಂದ ಪ್ರೀತಿಯಿಂದ ಆತ ವಚನಗಳಲ್ಲಿ ಸಂಬೋಧಿಸಿದ್ದಾನೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಸ್ ವಾಸುದೇವನ್ ಅವರು ಕೂಡಲ ಸಂಗಮದ ಐತಿಹಾಸಿಕ ಹಿನ್ನೆಲೆ ಕುರಿತು ಹೀಗೆ ಹೇಳುತ್ತಾರೆ. ಮಹಾಮಾನವತಾವಾದಿಯಾದಂತಹ ಬಸವಣ್ಣನವರು ತಮ್ಮ ಇಷ್ಟ ದೈವ ಸಂಗಮ ದೇವನೊಂದಿಗೆ ಐಕ್ಯವಾದ ಸ್ಥಳವಿದು. ಈ ಸ್ಥಳದಲ್ಲಿ ನಮಗೆ 2 ಶಾಸನಗಳು ದೊರಕಿವೆ. ಮೊದಲನೆಯ ಶಾಸನ 12ನೇ ಶತಮಾನಕ್ಕೆ ಸೇರಿದ್ದು. ಇದರ ಕಾಲವು ಚಾಳುಕ್ಯ ವಿಕ್ರಮ ವರ್ಷ 84, ಅಂದರೆ ಸುಮಾರು ಕ್ರಿಸ್ತಶಕ 1160 ಶಾಸನ. ಇದು ಕಲ್ಯಾಣ ಚಾಳುಕ್ಯರ ಕಾಲಕ್ಕೆ ಸೇರಿದಂತಹದು. ಆ ಶಾಸನದಲ್ಲಿ ಸರ್ವನಮಸ್ಯದ ಅಗ್ರಹಾರದ ಕೂಡಲ ಕಪ್ಪಡಿ ಸಂಗಮದ ಮಹಾಜನಗಳು ಅವರ ಕಾರುಣ್ಯದಿಂದ ಚುಂಚುನಾದಿಶೆಟ್ಟಿ ಮತ್ತು 60 ಒಕ್ಕಲುಗಳು ಇಲ್ಲಿರುವಂತಹ ಕಾಳೇಶ್ವರ ಮತ್ತು ಆಚೇಶ್ವರ ದೇವರಿಗೆ 12 ಮತ್ತರು ಭೂಮಿಯನ್ನು ದಾನವಾಗಿ ನೀಡುತ್ತಾರೆ. ಇದರೊಂದಿಗೆ ಅಲ್ಲಿ ಇದ್ದಂತಹ ಎಲ್ಲಾ ಗಾಣಿಗರು ಸೇರಿ ಗಾಣವನ್ನು ಸಹ ದಾನವಾಗಿ ದೇವಾಲಯಗಳಿಗೆ ನೀಡುತ್ತಾರೆ. ಇದರ ಜೊತೆಗೆ ಹೂವಿನ ತೋಟ, ಅಂಗಡಿ ಇವುಗಳೆಲ್ಲವನ್ನೂ ನೀಡಿರುವುದು ಶಾಸನದಿಂದ ತಿಳಿದು ಬರುವಂತಹ ಸಂಗತಿ. ಇಲ್ಲಿಯ ಪ್ರಧಾನ ದೇವರನ್ನು ಸಂಗಮೇಶ್ವರ ಎಂದು ಕರೆದಿರುವುದು ನಮಗೆ ಶಾಸನದಿಂದ ತಿಳಿಯುವ ಸಂಗತಿಯಾಗಿದೆ. ಮತ್ತೊಂದು ಶಾಸನ 13ನೇ ಶತಮಾನಕ್ಕೆ ಸೇರಿದ್ದು. ಇದರ ಕಾಲವು ಕ್ರಿಸ್ತಶಕ 1212, ಅಂದರೆ 1212. ಈ ಶಾಸನದಲ್ಲಿ ಮಲಹಾರಿ ತೀರದಲ್ಲಿ ಆಶೇಶ್ವರ ದೇವರಿಗಾಗಿ ಹೂದೋಟ, ಧೂಪ ಇವುಗಳಿಗಾಗಿ ಚುಂಚುನಾದಿಶೆಟ್ಟಿ ಎಂಬ ವ್ಯಕ್ತಿಯು ದಾನ ನೀಡಿದುದನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿಯೂ ಸಹ ಸಂಗ ಮಹೇಶ ಎಂದು ಇಲ್ಲಿಯ ದೇವರನ್ನು ಹೆಸರಿಸಿರುವುದು ಒಂದು ಮಹತ್ತರ ಸಂಗತಿ. ನೂತನವಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವ ಸಾಗರ ಅಣೆಕಟ್ಟೆಯನ್ನ ನಿರ್ಮಿಸಿದಾಗ ಈ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಕೂಡಲ ಸಂಗಮದ ಶ್ರೀ ಸಂಗಮನಾಥ ದೇವಸ್ಥಾನ ಹಾಗೂ ಬಸವಣ್ಣನವರು ಐಕ್ಯರಾದರು ಎನ್ನಲಾದ ಸ್ಥಳದಲ್ಲಿದ್ದ ಐಕ್ಯ ಮಂಟಪ ಮುಳುಗಡೆಯಾಗುವ ಭೀತಿ ಎದುರಾಗಿತ್ತು. ಮಹಾನ್ ದಾರ್ಶನಿಕ ಬಸವಣ್ಣನವರ ಐಕ್ಯ ಸ್ಥಳ ಹಾಗೂ ಅವರ ಆರಾಧ್ಯ ದೈವ ಸಂಗಮನಾಥನ ದೇವಾಲಯ ಬಸವಸಾಗರದ ಹಿನ್ನೀರಿನಲ್ಲಿ ಮುಳುಗಡೆಗೊಂಡರೆ ಐತಿಹಾಸಿಕ ಕುರುಹು ಕಾಣೆಯಾದಂತೆ ಎಂದು ಭಾವಿಸಿದ ಕರ್ನಾಟಕ ಸರ್ಕಾರವು ಜನರ ಒತ್ತಾಸೆಯ ಮೇರೆಗೆ ಕೂಡಲ ಸಂಗಮದ ಪುನರುಜ್ಜೀವನಕ್ಕೆ ಮುಂದಾಯಿತು. ಈ ಉದ್ದೇಶದಿಂದ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಧಿನಿಯಮ 1994 ಜಾರಿಗೆ ತಂದಿತು. ಈ ಅಧಿನಿಯಮವನ್ನು 1998 ಫೆಬ್ರವರಿ 2 ರಾಜ್ಯಪತ್ರದಲ್ಲಿ ಪ್ರಕಟಿಸಿತು. ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯು ಬಸವಣ್ಣನವರ ಶರಣ ತತ್ವಗಳನ್ನು ಚಿರಸ್ಥಾಯಿಗೊಳಿಸುವ ಮಹತ್ವಾಕಾಂಕ್ಷೆಯೊಂದಿಗೆ 1998ರಲ್ಲಿ ತನ್ನ ಕಾರ್ಯಾಲಯವನ್ನು ಆರಂಭಿಸಿತು. ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದ ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರನ್ನು ಮಂಡಳಿಯ ವಿಶೇಷ ಅಧಿಕಾರಿಯಾಗಿ ನೇಮಿಸಲಾಯಿತು. ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಜೆ.ಎಚ್. ಪಟೇಲರು ಕೂಡಲ ಸಂಗಮದ ಅಭಿವೃದ್ಧಿಗೆ 30,58,00,000 ರೂಪಾಯಿ ಬಿಡುಗಡೆಗೊಳಿಸಿದರು. ಮಂಡಳಿಯು ಈ ಅನುದಾನವನ್ನು ಬಳಸಿಕೊಂಡು ಶ್ರೀ ಸಂಗಮನಾಥ ದೇವಸ್ಥಾನ ಹಾಗೂ ಬಸವಣ್ಣನವರ ಐಕ್ಯ ಮಂಟಪ ಅಭಿವೃದ್ಧಿಪಡಿಸಿತು. ಇದರೊಂದಿಗೆ ಬಸವ ಅಂತಾರಾಷ್ಟ್ರೀಯ ಕೇಂದ್ರ, ದಾಸೋಹ ಭವನ, ರಾಜಗೋಪುರ, ಬೃಹತ್ ಸಭಾಭವನ, ವಚನ ಅಧ್ಯಯನ ಕೇಂದ್ರ, ಗ್ರಂಥಾಲಯ, ಯಾತ್ರಿ ನಿವಾಸ, ರಥದ ಮನೆ ಕೂಡ ನಿರ್ಮಾಣಗೊಂಡವು.
ಮಂಡಳಿಯ ವಿಶೇಷ ಅಧಿಕಾರಿ ಎಸ್ಎಂ ಜಾಮದಾರ್ ಅವರ ದೂರದರ್ಶಿತ್ವ ಹಾಗೂ ಸರ್ಕಾರ ಒದಗಿಸಿದ ಹಣಕಾಸಿನ ನೆರವಿನಿಂದಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಸ್ತುವಿನ್ಯಾಸದ ಹಲವಾರು ಬೃಹತ್ ಕಟ್ಟಡಗಳು ಸಂಗಮದಲ್ಲಿ ನಿರ್ಮಾಣಗೊಂಡವು. ವಿಶಿಷ್ಟ ವಾಸ್ತುಶೈಲಿ ಮತ್ತು ಅದಕ್ಕೆ ಪ್ರೇರಕವಾದ ಶರಣ ತತ್ವದ ಪರಿಕಲ್ಪನೆಯಲ್ಲಿ ಕೂಡಲ ಸಂಗಮ ಇಂದು ಪುಣ್ಯಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ. ಮುಳುಗಡೆ ಭೀತಿಯಲ್ಲಿದ್ದ ಕೂಡಲ ಸಂಗಮವನ್ನ ಪುನರುಜ್ಜೀವನಗೊಳಿಸಿ ಅದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿ ತಂದುಕೊಟ್ಟ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಎಸ್ಎಂ ಜಾಮದಾರ್ ಕೂಡಲ ಸಂಗಮ ಪುನರುಜ್ಜೀವನದ ಅನುಭವವನ್ನ ಹೀಗೆ ಹಂಚಿಕೊಳ್ಳುತ್ತಾರೆ. ಕೂಡಲ ಸಂಗಮದಲ್ಲೇ ಮಾನ್ಯ ಜಯೇಶ್ ಪಟೇಲ್ ಒಂದು ಮೀಟಿಂಗ್ ಕರೆದ್ರು. ಅಲ್ಲಿ ನಾನು ಅವ್ರಿಗೆ ಸುಮಾರು 40 ಕೋಟಿ ರೂಪಾಯಿಗಳ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಂಡಿಸಿದಾಗ ಎಲ್ಲರೂ ಒಕ್ಕಲಿನಿಂದ ಅಪ್ರೂವಲ್ ಕೊಟ್ರು. ದುಡ್ಡು ಕೊಡಕ್ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ಅವ್ರು ಹೇಳಿದ್ರು, ನಿನ್ಗೆ ಅಧಿಕಾರ ಕೊಡ್ತೀವಿ, ನೀನು ಪುನರ್ವಸತಿಯಿಂದ ದುಡ್ಡು ಕೊಡು ಅಂತ. ನಾನು ಮೊದಲನೇ ಹಂತದಲ್ಲಿ 15 ಕೋಟಿ, ಎರಡನೇ ಹಂತದಲ್ಲಿ 15 ಕೋಟಿ, 30 ಕೋಟಿ 50 ಲಕ್ಷ ರೂಪಾಯಿಗಳನ್ನ ನೇರವಾಗಿ ಬಿಡುಗಡೆ ಮಾಡಿ ಅದನ್ನ ಫಿಕ್ಸ್ ಡಿಪಾಸಿಟ್ ಇಟ್ಬಿಟ್ಟೆ. ಆವಾಗ ಈ ಒಂದೊಂದಾಗಿ ಕೆಲಸ ಪ್ರಾರಂಭ ಆಯ್ತು. ನಾನು ಒಂದು ಕಲ್ಪನೆಗಳನ್ನ ಕೊಟ್ಟು ನಮ್ಮ ಕಿರಣ್ ಶಂಕರ್ ಅಂತ ತಿಳ್ಕೊಂಡು ಆಗಿನ ಚೀಫ್ ಆರ್ಕಿಟೆಕ್ಟ್ ಇದ್ರು, ಅವರನ್ನ ಹಿಡ್ಕೊಂಡ್ಬಿಟ್ಟು ನನ್ನ ಕಲ್ಪನೆಗಳನ್ನ ತಿಳಿಸಿದಾಗ ಅವರು ಇದಕ್ಕೆ ಒಂದು 3 ರೂಪಾಯಿ ಕೊಟ್ರು. ಇದಕ್ಕೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಆಗಿನ ಚೀಫ್ ಆರ್ಕಿಟೆಕ್ಟ್ ಆಗ್ಲಿ, TRF ಆಗ್ಲಿ, ರಾಜ್ಯ ಸರ್ಕಾರ ಪ್ರತಿಯೊಂದು ಇಲಾಖೆ ಆಗ್ಲಿ, ಬಹಳಷ್ಟು ಅಧಿಕಾರಿಗಳಾಗ್ಲಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಮಾನ್ಯ ಜಯೇಶ್ ಪಟೇಲ್ ಇನಾಗ್ರೇಷನ್ ಬಂದಾಗ ಅವ್ರು ಹೇಳಿದ್ರು, ಇಷ್ಟು ದೊಡ್ಡಲ್ಲಿ ಮಾಡಿದ್ಯಾ, ಇದು ಕಸ ಗುಡಿಸ್ತಾಗಲ್ಲ ಮುಂದೆ ಅಂದ್ರು. ನೀವು ಚಿಂತೆ ಮಾಡಬೇಡಿ, ನನಗೊಂದು 5 ಕೋಟಿ ರೂಪಾಯಿ ಕೊಡಿ, ನಾನು ಮಾಡಿಸ್ತೀನಿ ಅಂತ 5 ಕೋಟಿ ಕೊಟ್ಟು ನಾನು ಕಾರ್ಪೊರೇಟ್ ಫಂಡ್ ಅಂತ ಕ್ರಿಯೇಟ್ ಮಾಡಿ ಅದನ್ನ 16, 17, 18% ಬರುವಂತ ಬೇರೆ ಬೇರೆ ಒಂದು ಹಣಕಾಸಿನಲ್ಲಿ ಬಡ್ಡಿ ಬರುವ ಹಾಗೆ ಮಾಡಿ ಇಟ್ಕೊಂಡು ಅದು 17, 18 ಕೋಟಿ ರೂಪಾಯಿ ಬಡ್ಡಿ ಬರುವಂಗೆ ಮಾಡಿ ಆ ಕಾರ್ಪಸ್ ಫಂಡ್ ಅನ್ನ ಬೆಳೆಸಿದ್ವಿ. ಅದಾದ ನಂತರ ಅದೇ ಕಾರ್ಪಸ್ ಉಪಯೋಗ ಮಾಡ್ಕೊಂಡ್ಬಿಟ್ಟು ಬಾಗೇವಾಡಿಯಲ್ಲಿ, ತಂಗಡಿಗೆಯಲ್ಲಿ, ಚಿಕ್ಕಸಂಗಮದಲ್ಲಿ ಸುಮಾರು ಒಂದು 8-10 ಕೋಟಿ ರೂಪಾಯಿ ಖರ್ಚು ಮಾಡಿದ ನಂತರ ಕೊನೆಗೆ ನಾನು ಚಾರ್ಜ್ ಕೊಟ್ಟು ತಿರುಗಿ ಬರುವಾಗ ಅಲ್ಲಿ ಇವತ್ತು ಕೂಡ 11 ಕೋಟಿ ರೂಪಾಯಿ ಕಾರ್ಪಸ್ ಬಂದಿದೆ. ಅದರಿಂದ ಒಂದು ವರ್ಷಕ್ಕೆ ಸುಮಾರು 1 ಕೋಟಿ ಮೇಲೆ ಬಡ್ಡಿ ಬರ್ತದೆ. ಈಗ ಅಲ್ಲಿ ನಮಗೆ ಬರ್ತಕ್ಕಂತ ಈ ಬೇರೆ ಬೇರೆ ಏನು ತಲೆಪಟ್ಟಿ ಕೂಡ್ಸೋದ್ರಿಂದಾಗ್ಲಿ, ಅಲ್ಲಿಯ ಅಂಗಡಿಗಳ ಬಾಡಿಗೆಯಿಂದಾಗ್ಲಿ, ಯಾತ್ರಿ ನಿವಾಸ ಬಾಡಿಗೆ ಒಂದು ತಿಂಗಳಿಗೆ 2,75,000 ಇದೆ. ಕಾಮತ್ ಯಾತ್ರಿ ನಿವಾಸ 30,000, 40,000 ಬಾಡಿಗೆ ಇದೆ. ಒಟ್ಟು ಆದಾಯ 1.5 ಕೋಟಿ ರೂಪಾಯಿ ಬರ್ತಾ ಇದೆ ಅಲ್ಲಿ ಒಂದು ವರ್ಷಕ್ಕೆ. ಜೊತೆಗೆ ಬಡ್ಡಿ ಮೇಲೆ ಬರ್ತಕ್ಕಂಥ 1 ಕೋಟಿ ಮಿಕ್ಕಿದ್ದು ಸುಮಾರು 2.5-3 ಕೋಟಿ ರೂಪಾಯಿ ಅಷ್ಟು ಒಂದು ವರ್ಷದ ಆದಾಯ ಇದ್ರೆ 1 ಕೋಟಿ ಅಷ್ಟು ಖರ್ಚಾಗುತ್ತೆ. ಇನ್ನೂ 2 ಕೋಟಿ ಉಳಿತಿದೆ. ಆ ಹಣ ಉಳಿತಾಯದಿಂದ ಉಳಿಸಿದಂತ ಹಣನೇ ಇವ ಅಲ್ಲಿ ಬೇರೆ ಬೇರೆ ನಾವು ಖರ್ಚು ಮಾಡ್ತಾ ಇದೀವಿ. ಸರ್ಕಾರನ ಹೆಚ್ಚು ಹಣ ಕೇಳ್ತಾ ಇಲ್ಲ. ಇಂತಹ ಒಂದು ಭಾವ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ನನಗೆ ಕೊಟ್ಟಿದ್ದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಆ ಕೆಲಸದಲ್ಲಿ ನಾನು ಎಲ್ಲ ರೀತಿಯಲ್ಲಿ ಕೂಡ ದೇವರು ಕೊಟ್ಟಂತ ಬುದ್ಧಿಯನ್ನ ನಾನು ವಿದ್ಯಾರ್ಥಿಯಾಗಿದ್ದಾಗ ಇಂಗ್ಲೆಂಡ್, ಅಮೆರಿಕ, ಯುರೋಪ್ನಲ್ಲಿ ಮತ್ತು ಭಾರತದಾದ್ಯಂತ ನೋಡಿದಂತ ಎಲ್ಲಾ ಐತಿಹಾಸಿಕ ಮತ್ತು ಪವಿತ್ರ ಸ್ಥಳಗಳ, ಧಾರ್ಮಿಕ ಸ್ಥಳಗಳಲ್ಲಿ ನೋಡಿದಂತ ಒಂದು ವಿಚಾರಗಳನ್ನ, ಅನುಭವಗಳನ್ನ ಇಲ್ಲಿ ಅಳವಡಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಆ ಕೆಲಸವನ್ನು ನಾನು ಚೆನ್ನಾಗಿ ಮಾಡಿದಂತ ತೃಪ್ತಿ ನನಗಿದೆ. ಸುಮಾರು 500 ಎಕರೆ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿರುವ ಕೂಡಲ ಸಂಗಮವು ಬಸವಾದಿ ಶರಣರು ಪ್ರತಿಪಾದಿಸಿದ ಕಾಯಕ, ದಾಸೋಹ ಹಾಗೂ ಸಮಾನತೆಯ ತತ್ವಗಳನ್ನು ಸ್ಥಾವರಗಳ ಮೂಲಕ ಜಗಕ್ಕೆ ಸಾರುತ್ತಿದೆ. ಸಾರ ಸಜ್ಜನರ ಸಂಗವ ಮಾಡುವುದು ದೂರ, ದುರ್ಜನರ ಸಂಗ ಬೇಡವಯ್ಯ. ಸಾರ ಸಜ್ಜನರ ಸಂಗವ ಮಾಡು. ಸಂಗಮನಾಥ ದೇವಸ್ಥಾನ ಈ ದೇವಾಲಯದ ಹೊರಮೈ ಗ್ರಾನೈಟ್ ಹಾಗೂ ಮರಳುಗಲ್ಲಿನಿಂದ ನಿರ್ಮಾಣಗೊಂಡಿದೆ. ಕೃಷ್ಣೆ ಮಲಪ್ರಭೆಯರ ಸಂಗಮ ಬಿಂದುವಿನಲ್ಲಿರುವ ಬಸವಣ್ಣನವರ ಐಕ್ಯ ಮಂಟಪದ ಎದುರಿಗೆ ಪೂರ್ವಾಭಿಮುಖವಾಗಿ ಸಂಗಮನಾಥ ದೇವಸ್ಥಾನವಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಣ್ಣ ಲಿಂಗವಿದ್ದು ಇದಕ್ಕೆ ಉದ್ಭವಲಿಂಗ ಎಂದು ಪ್ರತೀತಿ ಇದೆ. ಇದುವೇ ಬಸವಣ್ಣನವರ ಆರಾಧ್ಯ ದೈವ. ನಾವು ಸಂಗಯ್ಯ ಸ್ವಾಮಿಗಳು ಮಂಡಳಿ ವತಿಯಿಂದ ರುದ್ರಾಭಿಷೇಕ, ಏಕಾದಶಿ ರುದ್ರಾಭಿಷೇಕ ಮತ್ತು ಪಂಚಾಮೃತ, ಮಹಾಮಂಗಾರತಿ, ಮಂಗಾರತಿ ಅರ್ಚನೆ ಇವೆಲ್ಲ ಮಾಡ್ತಾ ಇದ್ದು ನಸಿನಾಗ 5 ಗಂಟೆ ಪೂಜೆ ಆಗುತ್ತದೆ. ಆಮೇಲೆ 8 ಗಂಟೆ ರುದ್ರಾಭಿಷೇಕ ಮತ್ತು ಶ್ರಾವಣ ತಿಂಗಳ ಕಾರ್ತಿಕ ಮಾಸ ಮತ್ತು ಜಾತ್ರೆಯಲ್ಲಿ ವಿಶೇಷ ಡೈಲಿ 5 ಹೊತ್ತು ಪೂಜೆ ನಡೆಸ್ತಾ ಇದ್ದೀವಿ. ಓಂ ಶಿವ ಶಿವ ಶಂಭೋರಾಜ್ಞೆ ಪ್ರವರ್ತಮಾನ ಸಿದ್ಧೆ ಬ್ರಹ್ಮಣ ದ್ವಿತೀಯ ಪ್ರಾದೇ ಶ್ವೇತವರಃ ಕಲ್ಪೆ
ವೈವಸುತ ಮನೋಂತರೇ ಕಲ್ವಿಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ಮೇರುರ್ದಕ್ಷಿಣೆ ದಿಗ್ಭಾಗ್ಯೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ವಿವಾಹಾರಿಕೆ ಚಾಂದ್ರಮಾನೆ ಶಾಲಿ ವಾಹನಶಿಕೆ 1935ನೇ ಪ್ರಭುವಾದಿ ಸೃಷ್ಟಿ ಸಂವತ್ಸರ ಮಧ್ಯ ದಶಪಂಚೆ ಸಹಸ್ರತಮೆ ಜೇ ನಾಮ ಸಂವತ್ಸರೆ ಸೋಮವಾಸರೆ ಶುಭ ನಕ್ಷತ್ರೆ ಶುಭೇಗೆ ಶುಭಕರ್ಣೆ ಕರ್ನಾಟಕ ದೇಶೆ ಸಂಗಮ ಗ್ರಾಮೇ ಸಂಗಮನಾಥ ದೇವಾಲಯೇ. ಶ್ರೀ ಸಂಗಮನಾಥ ಜಾತ್ರೆಯು ಪ್ರತಿ ವರ್ಷ ಚೈತ್ರ ಮಾಸ ಬಹುಳ ಪಂಚಮಿ ಎಂದು ನಡೆಯುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರವಚನ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಜರುಗುತ್ತವೆ. ನದಿಗಳ ಸಂಗಮ ಸ್ಥಳದಲ್ಲಿ ಮಕರ ಸಂಕ್ರಾಂತಿ ದಿನದಂದು ಲಕ್ಷಾಂತರ ಜನರು ಪವಿತ್ರ ಸ್ನಾನ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಮಾತೆ ಮಹಾದೇವಿ ಅವರ ನೇತೃತ್ವದಲ್ಲಿ ಜರುಗುವ 3 ದಿನಗಳ ಶರಣ ಮೇಳ ಕೂಡಲ ಸಂಗಮದ ಮತ್ತೊಂದು ಆಕರ್ಷಣೆಯಾಗಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡಯ್ಯ. ಸಂಗಮನಾಥನ ದೇವಾಲಯದ ಎದುರಿಗೆ ಇರುವ ಬಸವಣ್ಣನವರ ಐಕ್ಯ ಮಂಟಪ ಕೂಡಲ ಸಂಗಮದ ಕೇಂದ್ರ ಬಿಂದು ಹಾಗೂ ಶಕ್ತಿ ಸ್ಥಳ. ಬಸವ ಕಲ್ಯಾಣದಿಂದ ಬಂದ ಬಸವಣ್ಣನವರು ಐಕ್ಯರಾದರು ಎಂದು ಹೇಳಲಾದ ಸ್ಥಳದಲ್ಲಿರುವ ಮಂಟಪವೇ ಐಕ್ಯ ಮಂಟಪ. ಪ್ರವಾಸಿಗರು ಹಾಗೂ ಭಕ್ತರು ಐಕ್ಯ ಮಂಟಪದ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಸುಂದರ ಸೇತುವೆ ನಿರ್ಮಿಸಲಾಗಿದೆ. ಸುಮಾರು 120 ಮೆಟ್ಟಿಲುಗಳನ್ನು ಇಳಿದು ನದಿಯ ಸಂಗಮ ಸ್ಥಳದಲ್ಲಿರುವ ಐಕ್ಯ ಮಂಟಪ ನೋಡುಗರನ್ನ ಪುಳಕಿತರನ್ನಾಗಿಸುತ್ತದೆ. ಬೆಳಗುವಿನಾರುತಿಯ ಹರನಿಗೆ ಬೆಳಗುವಿನಾರುತಿಯ ಮಾರಹರನಿಗೆ ಮಾಧವ ಸಖಗೆ ಮಾಯದೂರ ಮಹಾದೇವ ಶಿವನಿಗೆ ಬೆಳಗುವಿನಾರುತಿಯ. 5,000 ಜನರು ಒಟ್ಟಿಗೆ ಕುಳಿತುಕೊಳ್ಳುವಂತಹ ವೃತ್ತಾಕಾರದ ಸಭಾಭವನ ಇಲ್ಲಿದೆ. ವಿಜಾಪುರದಲ್ಲಿರುವ ಗೋಳಗುಮ್ಮಟದ 2 ಪಟ್ಟು ವಿಸ್ತಾರವನ್ನು ಈ ಸಭಾಭವನದ ಗುಮ್ಮಟ ಹೊಂದಿದೆ. ಏಷ್ಯಾದಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಎಂಬ ಖ್ಯಾತಿ ಇದಕ್ಕಿದೆ. ಇದರ ನಿರ್ಮಾಣ ವೆಚ್ಚ 10,22 ಲಕ್ಷ ರೂಪಾಯಿಗಳು. ಹಿಂದೂ, ಇಸ್ಲಾಮಿಕ್, ಬೌದ್ಧ, ಗ್ರೀಕ್ ಹಾಗೂ ರೋಮನ್ ಮಾದರಿಯ ವಿಶಿಷ್ಟ ವಾಸ್ತುಶೈಲಿಯ ಸಂಗಮ ಈ ಸಭಾಭವನ. ಸಭಾಭವನದ 4 ಪ್ರವೇಶ ದ್ವಾರಗಳ ಮೇಲೆ ಚಾಲುಕ್ಯ ಶೈಲಿಯ ಗೋಪುರಗಳು, 72 ರೋಮನ್ ವರ್ತುಲ ಕಂಬಗಳ ಗುಮ್ಮಟದಲ್ಲಿ ಬೌದ್ಧ ಸ್ತೂಪ ಶೈಲಿಯ ವಾತಾಯನಗಳು, ಇಸ್ಲಾಮಿಕ್ ಶೈಲಿಯ ಗುಮ್ಮಟ, ಗ್ರೀಕ್ ಮಾದರಿಯ ಬೃಹತ್ ವೇದಿಕೆ ಮತ್ತು ಹಿಂದೂ ಶೈಲಿಯ ಮಂಟಪಗಳು ಹೀಗೆ 5 ಬಗೆಯ ವಾಸ್ತುಶಿಲ್ಪದ ಮಾದರಿಯನ್ನ ಇಲ್ಲಿ ಕಾಣಬಹುದು. ನಡೆ ಚನ್ನ ನುಡಿ ಚನ್ನ, ನಡೆ ಚನ್ನ ನುಡಿ ಚನ್ನ, ಎಲ್ಲಿ ನೋಡಿದೊಡೆ ಚನ್ನ, ಎಲ್ಲಿ ನೋಡಿದೊಡೆ ಚನ್ನ. ಕೂಡಲ ಸಂಗಮದಲ್ಲಿ 2007, 2008ನೇ ಸಾಲಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ವಚನಶಾಸ್ತ್ರ, ಧರ್ಮಶಾಸ್ತ್ರ ಅಧ್ಯಯನದ PhD ಕೋರ್ಸ್ ಆರಂಭಿಸಲಾಗಿದೆ. ಈಗಾಗಲೇ ವಿಜಾಪುರ ಹಾಗೂ ಶಿವಮೊಗ್ಗದ ಇಬ್ಬರು ಈ ಅಧ್ಯಯನ ಕೇಂದ್ರದಲ್ಲಿ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಈ ಕೇಂದ್ರದಲ್ಲಿ PhD ಮಾಡುತ್ತಿರುವ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ನಾಡಗೌಡ ಅವರು ಈ ಕೇಂದ್ರದ ಕುರಿತು ಹೀಗೆ ವಿವರಿಸುತ್ತಾರೆ. ಇಲ್ಲಿಯ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರ ನಿಜಕ್ಕೂ ಬಸವಣ್ಣನ ವಿದ್ಯಾಭೂಮಿ ಐಕ್ಯ ತಾಣದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಸ್ಥಾವರವನ್ನ ಜಂಗಮಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಬಸವಣ್ಣನವರು ಮಾಡಿರ್ತಕ್ಕಂತಹ ಆ ಸಾಧನೆಗಳನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಸಂಯುಕ್ತವಾಗಿ ಅವರ ಆಲೋಚನೆಗಳನ್ನ, ಚಿಂತನೆಗಳನ್ನ ಜಾರಿಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಜೊತೆಗೇನೆ ಅಂದಿನ ಅವರ ಬದುಕನ್ನ, ಜೀವನ ಸಾಧನೆಯನ್ನ ಅಧ್ಯಯನ ಮಾಡುವ ಮೂಲಕವಾಗಿ ಇಂದಿನ ಪೀಳಿಗೆಗೆ ಮುಟ್ಟಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲು ಈ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರ ಇಲ್ಲಿ ಸ್ಥಾಪನೆಯಾಗಿದೆ. ಅಧ್ಯಯನಕ್ಕೆ ಸ್ಫೂರ್ತಿ ನೀಡತಕ್ಕಂತಹ ಈ ವಚನ ಅಂತಾರಾಷ್ಟ್ರೀಯ ಕೇಂದ್ರ ಇನ್ನು ವಚನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಡಿಪ್ಲೊಮಾ ತರಗತಿಯನ್ನ ಪ್ರಾರಂಭಿಸುವ ಮೂಲಕವಾಗಿ ಹಾಗೂ 12ನೇ ಶತಮಾನದ ಶಿವಶರಣರ ವಚನಗಳನ್ನ, ಆ ವಚನದಲ್ಲಿರ್ತಕ್ಕಂತಹ ಅರ್ಥವನ್ನ ಮತ್ತು ಅವರ ಅಂದಿನ ಆ ಜೀವನ ಸಾಧನೆಯ ಮೆಲುಕುಗಳನ್ನ ಇಂದಿನ ಪೀಳಿಗೆಗೆ, ಇಂದಿನ ಯುವ ಜನಾಂಗಕ್ಕೆ, ಇಂದಿನ ವಿದ್ಯಾರ್ಥಿಗಳಿಗೆ ಮುಟ್ಟಿಸತಕ್ಕಂತಹ ಒಂದು ನಿಟ್ಟಿನೊಳಗ ಕೆಲಸಗಳು ಈ ಅಂತಾರಾಷ್ಟ್ರೀಯ ವಚನ ಕೇಂದ್ರದಿಂದ ನಡೀಬೇಕಾಗಿದೆ. ಕೂಡಲ ಸಂಗಮದ ಇನ್ನೊಂದು ಪ್ರಮುಖ ಕೇಂದ್ರ ಗ್ರಂಥಾಲಯ.
ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಹೃದಯ ಭಾಗವಾಗಿರುವ ವಚನ ಸಾಹಿತ್ಯವು ಕನ್ನಡ ನುಡಿಯ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದೆ. ನವೀಕರಣಗೊಂಡಿರುವ ಕೂಡಲ ಸಂಗಮದಲ್ಲಿರುವ ಸುಸಜ್ಜಿತ ಶರಣ ಸಾಹಿತ್ಯ ಭಂಡಾರ ಹಾಗೂ ಸಂಶೋಧನಾ ಕೇಂದ್ರವು ಜ್ಞಾನ ದಾಸೋಹದ ಮೂಲಸೆಲೆಯಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳ ಅಧ್ಯಯನಕ್ಕೆ ಪೂರಕವಾಗುವ ಗ್ರಂಥಗಳು ಇಲ್ಲಿವೆ. ವಚನ ಸಾಹಿತ್ಯ ಹಾಗೂ ಶರಣ ಸಾಹಿತ್ಯದ ಅಧ್ಯಯನಕ್ಕೆ ಆದ್ಯತೆ ನೀಡಲಾಗುತ್ತದೆ. 88 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಗ್ರಂಥಾಲಯ ಹಾಗೂ ಆಡಳಿತ ಕಚೇರಿ ಕಟ್ಟಡ ಯುರೋಪಿಯನ್ ವಾಸ್ತುಶೈಲಿಯಲ್ಲಿದೆ. ಗ್ರಂಥಾಲಯದಲ್ಲಿ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲಿ ಧರ್ಮಶಾಸ್ತ್ರ, ತತ್ವಜ್ಞಾನ ಹಾಗೂ ವಿಶ್ವಕೋಶ ಸೇರಿದಂತೆ ಸುಮಾರು 10,000 ಗ್ರಂಥಗಳಿವೆ. ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ದೂರದಿಂದಲೇ ಗೋಚರಿಸುವ ಮೊದಲ ಕಟ್ಟಡವೇ ಬಸವ ಅಂತಾರಾಷ್ಟ್ರೀಯ ಕೇಂದ್ರ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕಂಡಂತಹ ಕನಸುಗಳನ್ನು ನನಸಾಗಿಸುವ ಪ್ರಯತ್ನವನ್ನು ಇಂದಿನ ಪೀಳಿಗೆಗೆ ಮನಗಾಣಿಸುವುದು ಈ ಕೇಂದ್ರದ ಉದ್ದೇಶ. ಆದರೆ ಅನೇಕ ತಾಂತ್ರಿಕ ಅಡಚಣೆಗಳಿಂದಾಗಿ ಈ ಯೋಜನೆ ಇನ್ನೂ ಸಾಕಾರಗೊಂಡಿಲ್ಲ. ಈ ಕಟ್ಟಡವು 6 ಅಂತಸ್ತುಗಳ ಅಷ್ಟಕೋನಗಳುಳ್ಳ ಶಂಕುವಿನ ಆಕೃತಿಯಲ್ಲಿದೆ. ಮೇಲೆ 7ನೇ ಅಂತಸ್ತಿನಲ್ಲಿ ಧ್ಯಾನ ಮಂದಿರವಿದೆ. ವೀರಶೈವ ಲಿಂಗಾಯತ ಧರ್ಮದ ಷಟಸ್ಥಲ ಮತ್ತು ಅಷ್ಟಾವರಣ ಸಿದ್ಧಾಂತಗಳನ್ನು ಇದು ಒಳಗೊಂಡಿದೆ. ಶರಣರ ತಾತ್ವಿಕ ವಿಚಾರಗಳನ್ನು ನಿರೂಪಿಸುವ ಉದ್ದೇಶದಿಂದ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿದೆ ಈ ಭವ್ಯ ಕಟ್ಟಡ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂದು ಪ್ರವಾಸಿಗರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತದೆ ಸಂಗಮದ ಮಹಾದ್ವಾರ. ರಾಷ್ಟ್ರೀಯ ಹೆದ್ದಾರಿ 50ರ ಮೇಲಿರುವ ಸಂಗಮ ಕ್ರಾಸ್ನಿಂದ 7 ಕಿಲೋಮೀಟರ್ ಅಂತರದಲ್ಲಿ ಕೂಡಲ ಸಂಗಮ ಕ್ಷೇತ್ರವಿದೆ. ಆ ದಾರಿಯಲ್ಲಿ ಪ್ರವಾಸಿಗರನ್ನ ಎದುರುಗೊಳ್ಳುತ್ತದೆ ಈ ಮಹಾದ್ವಾರ. ಚಾಲುಕ್ಯ ಶೈಲಿಯ ಈ ಮಹಾದ್ವಾರದಲ್ಲಿ 20 ಕಂಬಗಳಿದ್ದು ಕೆಳಭಾಗದಲ್ಲಿ 5 ಸಾಲುಗಳ ಕೆತ್ತನೆ ಇದೆ. ಈ ಸಾಲುಗಳಲ್ಲಿ ಬಿಲ್ವಪತ್ರೆ, ಸ್ವಸ್ತಿಕ, ಓಂ, ಷಟ್ಸ್ಥಲ ಹಾಗೂ ಶಿವಲಿಂಗಗಳಿವೆ. ಪೂರ್ವ, ಪಶ್ಚಿಮ ಈ ಎರಡೂ ದಿಕ್ಕುಗಳಿಂದ ನೋಡಿದರೂ ಒಂದೇ ರೀತಿ ಕಾಣುತ್ತದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹಾದ್ವಾರವನ್ನ ನಿರ್ಮಿಸಲಾಗಿದೆ. ಜಗತ್ತಿಗೆ ದಾಸೋಹ ಕಲ್ಪನೆ ನೀಡಿದವರು ಬಸವಾದಿ ಶರಣರು. ಅದಕ್ಕೆ ತಕ್ಕಂತೆ ಕೂಡಲ ಸಂಗಮದಲ್ಲಿ 1,31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ ನಿರ್ಮಿಸಲಾಗಿದೆ. 4 ಕಂಬಗಳ ಮೇಲೆ ನಿಂತಿರುವ ಪಿರಮಿಡ್ ಆಕಾರದ ಈ ಭವನದಲ್ಲಿ ಏಕಕಾಲಕ್ಕೆ 1,500 ಜನರು ಪ್ರಸಾದ ಸ್ವೀಕರಿಸಬಹುದು. ನಾನು ಬಸವರಾಜ್ ಕಳ್ಳಿ, ಪ್ರಥಮ ದರ್ಜೆ ಸಹಾಯಕರು. ದಾಸೋಹ ಭವನದಲ್ಲಿ ಪ್ರತಿದಿನ 12ರಿಂದ 2 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಾಯಂಕಾಲ 8ರಿಂದ 9ವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ಪ್ರತಿದಿನ ಶಿರಾ, ಅನ್ನ ಸಾರು, ಕೆಲವೊಂದು ದಿವಸ ಸಜ್ಜಕನ ಮಾಡಿರ್ತೀವಿ. ದಾಸೋಹ ಭವನದಲ್ಲಿ ಸ್ಟೀಮ್ ಕುಕ್ಕಿಂಗ್ ಸಿಸ್ಟಮ್ ಇದೆ. ರೈಸು ನೀರು ಕಾದಿದ್ರೆ 15 ನಿಮಿಷದಲ್ಲಿ ರೈಸ್ ಆಗುತ್ತೆ. ಎಷ್ಟೇ ಜನ ಬಂದರೂ ಕೂಡ ನಾವು ಅಂದರೆ 15 ನಿಮಿಷ ಒಳಗಾಗಿ ನಾವು ಅವ್ರಿಗೆ ಅನ್ನ ಸಾರ ಮಾಡಿ ಕೊಡ್ತೀವಿ. ಅದು ದೇವಸ್ಥಾನದಲ್ಲಿ ಈ ದಾಸೋಹಕ್ಕೆ ತಂದಂಥ ಎಲ್ಲ ಭಕ್ತರು ರವೆ, ಅಕ್ಕಿ ಅವನ್ನೆಲ್ಲ ಕೊಡ್ತಾರೆ. ಅದರ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ವಾರಕ್ಕೊಂದ್ಸಲ ಅದನ್ನು ಬಂದು ನಾವು ಇಲ್ಲಿ ಕ್ಲೀನ್ ಮಾಡಿ ಅದನ್ನು ದಾಸೋಹಕ್ಕೆ ಉಪಯೋಗ ಮಾಡ್ತೀವಿ. ಆದಾಗ್ಯೂ ಕೆಲವು ಜನ ಈ ದೇಣಿಗೆ ಕೊಡ್ತಾರೆ, ಹಣ ಕೊಡ್ತಾರೆ. ಸಂಗಮನಾಥ ದೇವಸ್ಥಾನ, ಐಕ್ಯ ಮಂಟಪ, ದಾಸೋಹ ಭವನ, ಸಭಾಭವನ, ವಚನ ಅಧ್ಯಯನ ಕೇಂದ್ರ, ಬಸವ ಅಂತಾರಾಷ್ಟ್ರೀಯ ಕೇಂದ್ರವಲ್ಲದೆ ಯಾತ್ರಿ ನಿವಾಸ ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ. ದೂರ ದೂರದಿಂದ ಆಗಮಿಸುವ ಪ್ರವಾಸಿಗರಿಗೆ ಯಾತ್ರಿ ನಿವಾಸ ವಸತಿ ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ವಸತಿ ಸಮುಚ್ಚಯದ 3 ಭಾಗಗಳಿಗೆ ಮಲಪ್ರಭಾ, ಘಟಪ್ರಭಾ ಹಾಗೂ ಕೃಷ್ಣ ಎಂದು ಹೆಸರಿಸಲಾಗಿದೆ. ಮಕರ ಸಂಕ್ರಮಣ ಹಾಗೂ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ಸಂದರ್ಭಗಳನ್ನು ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ಯಾವುದೇ ರೀತಿಯ ವಸತಿ ಸಮಸ್ಯೆ ಉದ್ಭವಿಸುವುದಿಲ್ಲ ಎನ್ನುತ್ತಾರೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಉಪತಹಸೀಲ್ದಾರ್ ಬಿಎಸ್ ಕೋಟೂರ್. ಕೂಡಲ ಸಂಗಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಯಾತ್ರಿ ನಿವಾಸ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಯಾತ್ರಿ ನಿವಾಸದ ಕಟ್ಟಡವನ್ನು ಸುಮಾರು
370 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಕಟ್ಟಡದಲ್ಲಿ 60 ಸುಸಜ್ಜಿತವಾದ 2 ಬೆಡ್ರೂಮಿನ ಕೊಠಡಿಗಳು ಹಾಗೂ 15 ಡಾರ್ಮೆಟರಿಗಳಿವೆ. ಏಕಕಾಲಕ್ಕೆ 500 ಜನ ಯಾತ್ರಿಕರು ತಂಗುವ ವ್ಯವಸ್ಥೆ ಮಾಡಲಾಗಿದೆ. ಮಲಪ್ರಭಾ ಘಟಕದಲ್ಲಿ 15 ವಿಶಾಲವಾದ ಕೋಣೆಗಳಿವೆ. ಇಲ್ಲಿ ತಂಗುವ ಯಾತ್ರಿಕರಿಗೆ ಹಾಸಿಗೆ ಹಾಗೂ ಕುಡಿಯುವ ನೀರನ್ನು ಒದಗಿಸಲಾಗುವುದು ಹಾಗೂ ಪ್ರತ್ಯೇಕವಾಗಿ ಉಪಹಾರಗೃಹವಿದೆ. ಘಟಪ್ರಭಾ ಘಟಕದಲ್ಲಿ 35 ಕೋಣೆಗಳಿವೆ. ಎಲ್ಲ ಕೋಣೆಗಳಿಗೆ ಪ್ರತ್ಯೇಕ ಸ್ನಾನಗೃಹ ಹಾಗೂ ಶೌಚಾಲಯ, ಪ್ರತಿ ಕೋಣೆಗೆ ಮಂಚ, ಗಾದಿ ಮುಂತಾದ ಸೌಲಭ್ಯ. ಕೃಷ್ಣಾ ಘಟಕದಲ್ಲಿ 25 ಕೋಣೆಗಳಿವೆ. ಮೇಲ್ಭಾಗದ ಯಾತ್ರಿಕರಿಗೆ ಹವಾನಿಯಂತ್ರಿತ ಕೊಠಡಿಗಳು, ದೂರವಾಣಿ ಸೌಲಭ್ಯ, ದೂರದರ್ಶನ ಮುಂತಾದ ಸೌಕರ್ಯಗಳಿವೆ. ಒಟ್ಟು 500 ಜನ ಈ ಯಾತ್ರಿ ನಿವಾಸದಲ್ಲಿ ತಂಗುವ ವ್ಯವಸ್ಥೆ. ಈ ವಸತಿ ಗೃಹವನ್ನು ಗುತ್ತಿಗೆ ಆಧಾರದ ಮೇಲೆ ನಿರ್ವಹಿಸಲು ಕಾಶಿಯವರಿಗೆ ಕೊಡಲಾಗಿದೆ. ಇಡೀ ವಸತಿ ಸಮೇತ ಒಂದೇ ಪ್ರವೇಶ ದೊರೆದೆ. ಬಸವ ತತ್ವದ ಮೇಲೆ ಈ ಕಟ್ಟಡ ರೂಪುಗೊಂಡಿದೆ. ಎಲ್ಲ ವರ್ಗದ ಜನರು ಒಂದೇ ಕಡೆ ನಿರ್ವಹಿಸುವ ಸಂಕೇತವಿದೆ. ಕೂಡಲ ಸಂಗಮ ದೇವಸ್ಥಾನದಲ್ಲಿ ಯಾತ್ರಿಕರು ಮಳೆಗಾಲದಲ್ಲಿ ಅಂದರೆ ಜುಲೈ ಕೊನೆಯ ವಾರದಿಂದ ಹಿಡಿದು ಡಿಸೆಂಬರ್ ಕೊನೆಯ ವಾರದವರೆಗೆ ನದಿಯು ತುಂಬಿರುವುದರಿಂದ ಭಕ್ತಾದಿಗಳು ಸಂಗಮ ಕ್ಷೇತ್ರವನ್ನು ವೀಕ್ಷಿಸಲು ಹೆಚ್ಚು ಅನುಕೂಲವಾಗುವುದು. ಆ ದಿವಸಗಳಲ್ಲಿ ಯಾತ್ರಿಕರು ಬರುವುದು ಸೂಕ್ತವಿರುತ್ತದೆ. ಕೂಡಲ ಸಂಗಮದ ಕುರಿತು ಯಾತ್ರಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹೀಗೆ ವ್ಯಕ್ತಪಡಿಸುತ್ತಾರೆ. ನಾನು ರಾಜೇಂದ್ರ ಬಂಡಿ, ನಾನು ಮುದ್ದೇಬಿಹಾಳ ತಾಲೂಕಿನ ಬಿದಿರುಕೊಂದಿಯವರು. ಇಲ್ಲಿ ನಾವು ಶಿಕ್ಷಕರಾಗಿ ವೃತ್ತಿಯಲ್ಲಿದ್ದೇವೆ. ಇಲ್ಲಿ ಬಸವಣ್ಣನವರು ಶರಣರು. ನಾವು ಯಾವಾಗಲೂ ಕಾಯಕ ಮಾಡಬೇಕು. ಯಾವುದೇ ವೃತ್ತಿಯಲ್ಲಿ ಮೇಲು ಕೀಳು ಅನ್ನುವಂತಕ್ಕಂಥ ಭಾವನೆ ಇರಬಾರ್ದು ಅಂತ ಹೇಳಿದ್ರು ಬಸವಣ್ಣನವರು. ಪ್ರತಿ ವರ್ಷ ಬರ್ತಾ ಇದ್ದೀವಿ. ಶರಣರ ಸ್ಥಳದಲ್ಲಿ ನಾವು ಹೋಗುವುದು ಬರುವುದರಿಂದ ನಮಗ ಮನಸ್ಸಿಗೆ ಸಮಾಧಾನ ಸಿಗ್ತದ ಮತ್ತು ಶಾಂತಿ సిగ్తద. ನಮ್ಮ ಹೆಸರು జ్యోతి. నమస్కార. వచ్చి చాలా 13 ఏండ్లైంది వచ్చి బాగా అంతా చూసేది. స్థలం అంతా బాగుంది. కూడు సంగమ అంతా బాగుంది చూసేది. వచ్చి చూసుకొని పోవచ్చు అందరూ. ఆడ ఈడ చూసేది అంతా బాగుంది. ವಾತಾವರಣ ಅಂತಾ ಬಾಗುಂದಿ. ನಾಗೇಂದ್ರ कोल्हापूरದಿಂದ ಬಂದಿವ್ರು. ಪ್ರವಾಸಕ್ಕೆ ಬಂದಿವ್ರು. ಇಲ್ಲಿ ಕೂಡಲ संगम ಹೊಳೆದು ಇದಾ ನೋಡಿದೀವಿ. ದೇವಸ್ಥಾನ ಬಗಿದ್ಲೆ चांगलं वाटलं. बरं वाटलं. हे संगम बघून आम्हाला चांगलं वाटलं. ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರು ಸುತ್ತಮುತ್ತಲಿನ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು. ಕೂಡಲ ಸಂಗಮದಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿರುವ ಆಲಮಟ್ಟಿಗೆ ತೆರಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಅಲ್ಲಿನ ಸುಂದರ ರಾಕ್ ಗಾರ್ಡನ್, ಮೊಘಲ್ ಗಾರ್ಡನ್, ಕೃಷ್ಣಾ ಪಾರ್ಕ್ ಹಾಗೂ ಸಂಜೆ 7:30ಕ್ಕೆ ಸಂಗೀತ ಕಾರಂಜಿ ವೀಕ್ಷಿಸಬಹುದು. ಸಂಗಮದಿಂದ 66 ಕಿಲೋಮೀಟರ್ ದೂರದ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ದೇವಸ್ಥಾನ, ಬಸವಣ್ಣನವರ ಜನ್ಮಭೂಮಿಯಲ್ಲಿ ನಿರ್ಮಿಸಿದ ಅತ್ಯಾಧುನಿಕ ಬಸವ ಸ್ಮಾರಕ ನೋಡಬಹುದು. ಬಸವನ ಬಾಗೇವಾಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಇಂಗಳೇಶ್ವರದಲ್ಲಿ ಬಸವೇಶ್ವರರ ತಾಯಿ ಮಾದಲಾಂಬಿಕೆಯವರ ತವರು ಮನೆಯ ಸ್ಮಾರಕವಿದೆ. ಇದಲ್ಲದೆ ಸಂಗಮದಿಂದ 20 ಕಿಲೋಮೀಟರ್ ಅಂತರದಲ್ಲಿರುವ ತಂಗಡಿಗೆಯ ಸಂಪರ್ಕ ಸೇತುವೆಯ ಕೊನೆಯ ಭಾಗದಲ್ಲಿ ತಾಯಿ ನೀಲಾಂಬಿಕೆ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವರ ಐಕ್ಯ ಮಂಟಪಗಳಿವೆ. ಸಂಗಮದಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಚಾಲುಕ್ಯರ ರಾಜಧಾನಿ ಬಾದಾಮಿ. ವಿಶ್ವಪ್ರಸಿದ್ಧ ಗುಹಾಂತರ ದೇವಾಲಯಗಳನ್ನು ಇಲ್ಲಿ ನೋಡಬಹುದು. ಇದೇ ಮಾರ್ಗದಲ್ಲಿ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿಕೊಂಡಿರುವ ಐಹೊಳೆ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಪಟ್ಟದಕಲ್ಲು, ದೇವಸ್ಥಾನ ಸಮುಚ್ಚಯದ ವಾಸ್ತುಶಿಲ್ಪ ವೈಭವ ಕಾಣಬಹುದು. ದಕ್ಷಿಣ ಕಾಶಿ ಎನಿಸಿದ ಮಹಾಕೂಟ, ಶಿವಯೋಗ ಮಂದಿರ, ಬನಶಂಕರಿ ದೇವಾಲಯ ಕೂಡ ಇದೇ ಮಾರ್ಗದಲ್ಲಿವೆ. ಕೂಡಲ ಸಂಗಮದಿಂದ ವಿಜಾಪುರ ಜಿಲ್ಲಾ ಕೇಂದ್ರ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ವಿಶ್ವ ಪ್ರಸಿದ್ಧ ಗೋಳಗುಮ್ಮಟದಲ್ಲಿ ಹೊರಹೊಮ್ಮುವ ಪ್ರತಿಧ್ವನಿ ಕೇಳಬಹುದು. ಇದೇ ವಿಜಾಪುರದಲ್ಲಿ ತಾಜ್ ಮಹಲ್ಗೆ ಮಾದರಿ ಎನ್ನಲಾಗುವ ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಗಗನ್ ಮಹಲ್ಗಳು ಮನಸೆಳೆಯುತ್ತವೆ. ಕೂಡಲ ಸಂಗಮದ ಇನ್ನೊಂದು ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿದರೆ 125 ಕಿಲೋಮೀಟರ್ ಅಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಜಗತ್ಪ್ರಸಿದ್ಧ ಹಂಪಿಗೆ ತಲುಪಬಹುದು. ಬಸವಣ್ಣನವರ ವಿದ್ಯಾಭೂಮಿ ಹಾಗೂ ತಪೋಭೂಮಿ ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರು 3 ದಿನಗಳ ಬಿಡುವು ಮಾಡಿಕೊಂಡು ಬಂದರೆ ಈ ನಾಡಿನ ಗತ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು. ಬಸವಾದಿ ಶರಣ ಸಂಸ್ಕೃತಿಯ ವೈಚಾರಿಕತೆ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಐಸಿರಿ, ಚಾಲುಕ್ಯರ ವಾಸ್ತುಶಿಲ್ಪ ವೈಭವ ಹಾಗೂ ಆದಿಲ್ ಶಾಹಿ ಅರಸೊತ್ತಿಗೆಯ ವೈಭೋಗವನ್ನು ಮೆಲುಕು ಹಾಕಬಹುದು. ತನ್ನ ಸುತ್ತಲೂ 10 ಹಲವು ಅದ್ಭುತ ತಾಣಗಳನ್ನ ಹೊಂದಿರುವ ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮವು ಇವನಾರವ ಎಂದೆಣಿಸದೆ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂದು ಎಲ್ಲರನ್ನೂ ಕೈಮುಗಿದು ಬರಮಾಡಿಕೊಳ್ಳುತ್ತಿದೆ. ನೀವು ಒಮ್ಮೆ ಬನ್ನಿ ಕೂಡಲ ಸಂಗಮಕ್ಕೆ. ಇದುವರೆಗೆ ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮ ರೂಪಕ ಕೇಳಿದಿರಿ. ನಿರೂಪಣೆ ಸುಮಾ ಕೆರೂರ್ ಹಾಗೂ ಸತೀಶ್ ಜಾಧವ್. ರಚನೆ ಹಾಗೂ ನಿರ್ಮಾಣ ಗುರುನಾಥ್ ಕಡಬೂರ್.